ಕೂಸುಟ್ಟಕ್ಕೆ ಮುಂಚೆ ಗುಲಾಬಿ ಹೊರತಂಗೆ ನೀವೇ ಅನೌನ್ಸ್ ಮಾಡಿದ್ದು, ಆ ಟಾರ್ಗೆಟ್ನೇ ರೀಚ್ ಮಾಡೋಕ್ಕಾಗಲಿಲ್ವಲ್ಲ ಸರ್? ಹೇಳ್ತೀನಿ ಅದಕ್ಕೆಲ್ಲ ಆನ್ಸರ್. ಅವತ್ತು ನವೆಂಬರ್ 28 ಪೂಜೆ ಮಾಡ್ತಿದ್ದಾಗ June 6 ಅಂತ ಹೇಳಿದ್ವಿ. ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಿಮಗೆ ಮಳೆ ಜೂನ್ ಅಂದರು, ಮಾರ್ಚಿಗೆ ಬಂತು. ಮಳೆಯಲ್ಲಿ ಶೂಟಿಂಗ್ ಮಾಡಿ ಇಲ್ಲ ಹೇಳ್ತೀನಿ, ಔಟ್ಡೋರ್ ಇದೆ. ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ 2 ಪಿಕ್ಚರ್ ಇರಲಿಲ್ಲ. ಅವ್ರಿಗೆ ಅಜ್ಞಾತವಾಸಿ, ಫೈರ್ಫ್ಲೈ ರಿಲೀಸ್ ಬಂತು. ಸೊ ಆಬ್ವಿಯಸ್ಲಿ ನಾವು ಅವ್ರನ್ನೂ ಬಿಟ್ಕೊಡ್ಬೇಕಿತ್ತು. ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಷನ್ಸ್ ಮಿಸ್ ಆಗುತ್ತಮ್ಮ. ಒಂದು ಅಲ್ಲ, ಅದಕ್ಕೆ ಅಚೀವ್ ಮಾಡ್ದಲ್ಲ ಶಾರದಾ ಮೇಡಮ್ ಒಂದೇ ಒಂದು, ಇಫ್ ಯು ಹ್ಯಾಡಂಟ್ ಅನೌನ್ಸ್ಡ್ ಇಟ್ ವಿ ವುಡ್ಂಟ್ ಹ್ಯಾವ್ ರಿಲೀಸ್ಡ್ ಇಟ್ ಆನ್ July 18th also. Okay, anyway, next one. 3 ಜನ, 3 big production houses, 1 hero, one film hero. Was it necessary? Yes. Why? Are you taking the burden of what I take? No, I'll tell you. 3 ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ಸ್ ಅಲ್ಲ. ಸೊ I'll tell you, ನಾವು 3 ಜನ ಸೇರಿ ಅಥವಾ ದೊಡ್ಡ ಪಿಕ್ಚರು, ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್, ಬಟ್ 3 ಜನ ಸೇರಿದಾಗ 3 ಜನದ ಐಡಿಯಾಸು, 3 ಜನದ ಥಾಟ್ಸ್ ಇರುತ್ತೆ. ಈಗ ನನಗೆ ಇರೋ ಥಾಟ್ಸು, ನನ್ನನ್ನು ಕೆಲವು ಐಡಿಯಾಸು ಸಿನಿಮಾಗೆ ಬರ್ತದೆ. ವಾಟ್ ಈಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬ ಜನಕ್ಕೆ. ಈಗ ಜಯಣ್ಣ ಅವರಿಂದ, ಭೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದಿರುತ್ತೆ, ನಾನು ಇವಾಗ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ, ಡಿಫ್ರೆಂಟ್. ಬಟ್ 3 ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್, ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳೋದಂತ ಅಲ್ಲ. ಐ ಥಿಂಕ್ ಜಯಣ್ಣ ಅವರಾಗಲಿ, PRK ಆಗಲಿ ಅಥವಾ ನಾವಾಗಲಿ, ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್. ದಟ್ಸ್ ವೈ ಐ ಸೆಡ್ ಇಟ್ಸ್ ನಾಟ್ ಮಾನಿಟರಿ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇನ್ ದ ನ್ಯೂ ಫ್ಯೂಚರ್. ಈಗ ನಾನೊಬ್ಬ ನನ್ನ ಬರೀ KRG's ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ್ಣ ಫಿಲ್ಮ್ಸ್ ಆ್ಯಂಡ್ ವಾಟ್ PRK ಕೊಡೋ ಇನ್ಪುಟ್ಸ್ ನನಗೆ ಸಿಗಲ್ಲ. ಆ್ಯಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್. ಸೇಮ್ ವಿತ್ ದಿ ಅದರ್ಸ್. ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೆಯದು. ಜನ ಸೇರಲ್ಲ ಅಂತೀರ ಬೇರೆ ಕಡೆ, ಜನ ಸೇರಿದಾಗ ಯಾಕೆ ಸೇರ್ತೀರಾ ಅಂದ್ರೆ ನಾನು ಏನು ಹೇಳೋದು? Will it the same thought process for newcomers also, or the talented people? Because ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆ ಥಾಟ್ ಪ್ರೋಸೆಸ್ ನ್ಯೂಕಮರ್ಸ್ ಅಲ್ಲಿ ಸಿಗುತ್ತೆ. ನಾವು ನೆಕ್ಸ್ಟ್ ಪಿಕ್ಚರ್ KRGಲಿ ಹೋಗಿ ನಾನು ಹೊಸ ಹೀರೋನ್ ಲಾಂಚ್ ಮಾಡ್ತಾ ಇದ್ದೀವಿ. ಹಿಂದಿನ ಪಿಕ್ಚರು TVF ಬಾಂಬೆ ಕಂಪನಿ ಜೊತೆ ಮಾಡಿದಾಗಲೂ ಕೊಲಾಬ್ರೇಷನ್ ಮಾಡಿದ್ದು. ಅದನ್ನು ಇಟ್ ವಾಸ್ ಓಕೆ. ದಿಗಂತ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ವರ್ ನ್ಯೂ. ನನಗೆ ಕತೆ ಇಂಪಾರ್ಟೆಂಟ್, ಕತೆಗೆ ಯಾರು ಸೆಟ್ ಆಗ್ತಾರೆ ಎಲ್ಲರೂ ಇದಾಗುತ್ತೆ. ನ್ಯೂ ಕಮರ್ಸ್ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ವಲ್ಲ, ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವಿ ಆರ್ ಲಾಂಚಿಂಗ್ ಅಲ್ವಾ. ಅಲ್ಲ, ಬಟ್ when you say talented, do you think you are not talented? You are talented, you are not taking the talented and the newcomers ಮಾಡ್ತೀವಿ. ಕತೆ ಇದ್ದಾಗ ಈಗ ಫಸ್ಟ್ ಪಿಕ್ಚರ್ ರೋಹಿತ್ ಮಾಡಿ ದಯವಿಟ್ಟು ಗಮನಿಸಿ. ಅದರಲ್ಲಿ ಹೊಸೊಬ್ಬರು ಅವಿನಾಶ್ ಅವರು, ತುಂಬ ಜನ ಹೊಸೊಬ್ಬರು ಇದ್ರು, ತುಂಬ ಜನ. ಸೊ ಸಿನಿಮಾ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್. ಆಮೇಲೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರೂ ಇಲ್ಲ. ಒಂದೇ ಬಿಲ್ಡಿಂಗ್ ಮಾಡಿದ್ರೆ 3 ಪ್ರೊಡಕ್ಷನ್ ಹೌಸ್ ಇರ್ತಾರೆ, 3 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಲಿ, ಹೊಸ ಆ್ಯಕ್ಟರ್, ತುಂಬ ಜನ ಬಂದು ಹೋಗಿದ್ದಾರೆ. ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅಂದ್ಕೊಂಡಿದ್ದೀವಿ. ಬರೀ ನೋನ್ ಆ್ಯಕ್ಟರ್, ಇವನ್ ಯುವ ಇಸ್ ಆಲ್ಸೋ ನ್ಯೂ ಕಮರ್. ಓಕೆ, ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ. ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ಇರ್ತಾನೆ. ನ್ಯೂ ಕಮರ್ ಅಂದರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನನಗೆ ಅರ್ಥ ಆಗಿದೆ. No, he's got a privilege. That's what my next question. Yeah. He's privileged. ಹೌದು. But new talents privileged ಆದ್ರೂನು ಸರ್, privileged ಆದ್ರೂನು he has to prove ಅಲ್ವಾ. He's done his hard work. He cannot simply ಬಂದು ಕ್ಯಾಮರಾ ಮುಂದೆ ನಿಂತ್ಕೊಂಡು ಸಿನಿಮಾ ಆಗಲ್ಲ. But he has your backup. Three production houses, 3 big production houses backup is not an easy thing for him, right? Yeah, he's lucky. We are lucky to get him. He's lucky. The entire team. Other newcomers, we want him to get lucky to have 3 production houses. ನಾವು ರೆಡಿ. ನೀವು ನೆನಪಿದ್ರೆ PRK ಮತ್ತು KRG ಫಸ್ಟ್ ಮಾಡಬೇಕಾಗಿದ್ದು ಕವಲುದಾರಿ, ರಿಷಿ ಹೊಸಪ್ಪ ಅವಾಗ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅವತ್ತು. ಇನ್ನು ಕಾರಣಾಂತರಗಳಿತ್ತು. ಬಟ್ ಅವಾಗಲೂ ಹೊಸ PRK ಮತ್ತು KRG ಅವತ್ತು ಸೇರಿದ್ದು ಹೊಸೊಬ್ರಿಗೆ ಇರ್ತಾನೆ. ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ದೀರಲ್ವಾ, ಜಯಣ್ಣ ಫಿಲ್ಮ್ಸ್ ಆಗಲಿ, KRG ಆಗಲಿ, ಎಷ್ಟು ಹೊಸೊಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅದರಲ್ಲಿ ಎಷ್ಟು ನಾವು ಕಳ್ಕೊಂಡಿದ್ದೀವಿ, ಆಮೇಲೆ ಗಳಿಸೋಗಿದ್ದೀವಿ, ಕಳೆದೋಗಿದ್ದೀವಿ. ರೀಸೆಂಟಾಗಿ ಪಪ್ಪಿ ಯಾರೂ ಇಲ್ಲ. ಆ ಪಪ್ಪಿಲಿ ಮಾಡಿರೋ ಸಣ್ಣ ಹುಡುಗ, ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೆ ಅವ್ನ ಸಿನಿಮಾಗೆ. ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಅದನ್ನು ನಮ್ಮದೇನು, ನಾನು ಒಂದು 150 ಪಿಕ್ಚರ್ ಮಾಡಿದ್ದೀನಿ, ಅವರು ಒಂದು 400 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದರೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮೇಡಮ್. ಅದರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ಸು ಅಥವಾ ಇದು ಅಂದರೆ ನಾವು
ಜಯಣ್ಣ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ, ನೀವು ಅವ್ರ Still, let's talk about the future. Why are we talking about the like back story ಬೇಡ? Future ಬಗ್ಗೆ ಗೊತ್ತಿಲ್ಲ. ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ, ಹೇಳಿದ್ರಲ್ಲ, ಗ್ಯಾರಂಟಿ ನ್ಯೂ ಕಮರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ. See, ಸಂಪದ is a ನ್ಯೂ ಕಮರ್, ಸೆಕೆಂಡ್ ಫಿಲ್ಮ್ ಅವ್ರದ್ದು. ಸಂಜನಾ ಥರ್ಡ್ ಆಫ್ ಫೋರ್ತ್ ಆಫ್ ಫಿಫ್ತ್. ಸೊ ನ್ಯೂ ಕಮರ್ ಹೊಸಬ್ರು ನೀವು ಹೇಳಿದಾಯ್ತಲ್ಲ ಇವಾಗ. ಅಷ್ಟೇ. ಇಟ್ಸ್ ಅನ್ ಹ್ಯಾಪಿ ನ್ಯೂಸ್. Thank you. ಓಕೆ, ಯುವರಾಜ್ ಕುಮಾರ್ ಅವರಿಗೆ. One question ಕೇಳ್ತೀನಪ್ಪ. I told them I have hope. ಕೇಳಿ ಬಿಟ್ಟು ತುಂಬಾ ಮೋನ ಹಿಂದಕ್ಕೆ ಬರೋ ಮೋನ Do you feel privileged, you are, having 3 production houses, but what is your challenge? What is your individual contribution to the film as an actor? ಅಫ್ಕೋರ್ಸ್ ಏನೇ ಕೆಲಸ ಮಾಡಬೇಕಂದ್ರೂ 100% ಎಫರ್ಟ್ ಹಾಕ್ಲೇಬೇಕು. ಆ್ಯಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಆದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ. So you are in the comfort zone. ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್, ಆದರೆ ಬೇರೆದೆಲ್ಲ ಅದೇನು ಇಲ್ಲ, ಮಾಡಿ. ನಾನು ಇವಾಗ ಒಂದು ನಿಮಿಷ ನಾನು ಮಾತಾಡ್ತೀನಿ. ಮ್ಯಾಮ್ ಕೆಲಸ ಅಂತ ಮಾಡಲೇಬೇಕಲ್ವಾ? ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಒಂದು ಮಾಡಿದ್ರೆ ಜನ ಹೋಗ್ತಾರ ಅಲ್ವಾ? ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತಲ್ಲ. ಸೊ ನಾನು ಚೆನ್ನಾಗಿ ಮಾಡಿದ್ರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಕಂಫರ್ಟ್ ಝೋನ್ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು. ಈ ಸಿನಿಮಾದಲ್ಲಿ ರೋಹಿತ್ ಅವರು ಸತ್ಯ ಸರ್ ಅವ್ರು ಹೇಳ್ದಂಗೆ ಲೊಕೇಶನ್ಸ್ 75 ದಿನ ಒಂದು 65 ಲೊಕೇಶನ್ ಮಾಡಿದ್ವಿ. ಡಂಪ್ ಯಾರ್ಡಲ್ಲಿ 4 ದಿನ ಮಾಡಿದ್ವಿ. ಕಂಫರ್ಟ್ ಝೋನ್ ಇರೋರು ಡಂಪ್ ಯಾರ್ಡಲ್ಲಿ 4 days ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ. ಕಂಫರ್ಟ್ ಝೋನ್ ಅಲ್ಲ. ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದೇ ಅಲ್ಲಲ್ಲ ಹೇಳ್ದಂಗೆ. ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು. ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ, ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು, ನಮಗೇನು ಸಿನಿಮಾ ನೋಡಿದಾಗ ಇದು ಬೇಕಾ ಅದು ಬೇಡ ಅನ್ಬೋದು. ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್, ಡೈರೆಕ್ಟರ್ ಆಗಲಿ, DOP ಆಗಿರಲಿ, ಹೀರೋ ಆ್ಯಕ್ಟರ್ಸ್ ಡಂಪ್ ಯಾರ್ಡ್ ಆಗಿರಲಿ, ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ That is not a ಗೊತ್ತಾಗುತ್ತೆ. comfort zone. That is his acting responsibility. It is not. No, I am not saying it's a I'm comfort talking about zone. comfort zone in the sense for an actor. ಅವ್ರಿಗೆ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ, ಈಗ ಅವರು ಇಳ್ದಿದ್ದಾರೆ. ಬಟ್ ಹಿ ಹ್ಯಾಸ್ ಅ ಪ್ರೊಡ್ಯೂಸರ್ಸ್ ಹೂ ಕ್ಯಾನ್ ಗಿವ್ ಹಿಮ್ ದಟ್. ಹಿ ಡಸಂಟ್ ಹ್ಯಾವ್ ಟು ಥಿಂಕ್ ಟೂ ಮಚ್. ಹಿ ನೋಸ್ ರಿಲೀಸ್ ಡೇಟ್ ಆರಾಮಾಗಿ ಆಗುತ್ತೆ, ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ. ದಟ್ ಪಾರ್ಟ್ ಐ ಆಮ್ ಸೇಯಿಂಗ್. ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಹಿ ಇಸ್ ಇನ್ ದ ಕಂಫರ್ಟ್ ಝೋನ್ ಅಂತ. ಓಕೆ ಬಿಡಿ. ನೆಕ್ಸ್ಟ್ ಟೈಮ್ ತುಂಬ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ ಸರ್, ತುಂಬ ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಯಾಕಂದರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ 3 ವರ್ಷ 4 ವರ್ಷ ತಗೋತಾರೆ. ಅಂಥ ಒಂದು ಸಂದರ್ಭದಲ್ಲಿ 9 ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದರೆ ರಿಲೀಸ್ ತಂದಿದ್ದೀರಾ. ಸೊ ಈ ಥರದ್ದೇ ನೆಕ್ಸ್ಟ್ ಬರ್ತಿರೋ ಪ್ರಾಜೆಕ್ಟ್ಗಳು ಅದೇ ಥರ ಒಂದು ಮಾದರಿ ಇಟ್ಕೊಂಡಿದ್ದೀರಾ ಅಂತ ಇದೇ ಥರ ಮಾಡೆಲ್ ಮಾಡ್ತಾರೆ. ಎಲ್ಲ ಸಿನಿಮಾಗೂ ಹಂಗೆ ಅಂದ್ಕೊಂಡಿರೋ ಸರ್. ನೀವು ರೋಹಿತ್ ಅವ್ರು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ದು ಆಲ್ಮೋಸ್ಟ್ ಜೂನ್ 6ಗೆ ಅಂತಲೇ ಶೂಟ್ ಟೈಮು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಗೆ ಆಯಿತು. ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ. ಬಟ್ ನೀವು ನೋಡಿದಂಗೆ ನಾರ್ಮಲಿ ಶೂಟ್ ಡೇಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ದೇವೆ. ಮುಂಚೆನೂ ತುಂಬ ಜನ ಮಾಡಿದ್ದು 6 ಮಂತ್ಸ್ ಮುಂದೆ ಹೋಗಿದ್ದಾರೆ, 1 ವರ್ಷ ಮುಂದೆ ಹೋಗಿದ್ದು. ನಾವು ಹೋಗಿದ್ದು ಕೇವಲ 1 ತಿಂಗಳು. ಆ 1 ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೆಕಾರ್ಡಿಂಗು ಅದು ಇದು ನಡೀತಿದೆ. ಬಟ್ ಎಸ್, ಎಲ್ಲ ಸಿನಿಮಾಗೂ ಇದೇ ಅಳವಡಿಸ್ಕೋಬೇಕು. ಅವ್ರು ಹೇಳ್ದಂಗೆ ನಾವಲ್ಲ. ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು, ಈ ವರ್ಷ ಬಂದಿಲ್ಲ, ಅದು ಫಾಸ್ಟಾಗಿ ಸಿನಿಮಾ ಮಾಡಿ ಫಾಸ್ಟಾಗಿ ಮಾಡಿ. ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ ಆ ಸಿನಿಮಾ ಮುಗಿಸಿ ಏನು ಅಂದ್ಕೊಂಡಿರ್ತಾರೆ ಮುಗಿಸಿದ್ರೆ ವಿಲ್ ಆಲ್ಸೋ ಸಿ ಅ ಲಾಟ್ ಆಫ್ ಸಕ್ಸಸಸ್ ಹಿಯರ್. ಸರ್, ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರೋದ್ರಿಂದ ಸೊ ಈ ಥಿಯೇಟರ್ ಕಲ್ಚರ್ ತುಂಬ ಕಮ್ಮಿ ಆಗ್ತಿದೆ ಕರ್ನಾಟಕದಲ್ಲಿ ಅಂತ ಅನಿಸ್ತಾರೆ. ಇಲ್ವಾ? ಇಲ್ಲ, ಪಿಕ್ಚರ್ ಚೆನ್ನಾಗಿ ಕೊಟ್ಟರೆ. ಈಗ ಚೂಮಂತರ್ ಈ ವರ್ಷ ಚೆನ್ನಾಗಾಯಿತು. ರೀಸೆಂಟಾಗಿ ಮಾದೇವ ಚೆನ್ನಾಗಾಗಿದೆ. ಚೆನ್ನಾಗಿ ಬಂದರು ತಾನೆ. ಥಿಯೇಟ್ರಿಗೆ ಬಂದು ನೋಡಿದ್ದು ಅವ್ರೇನು ಮನೇಲಿ ನೋಡಿಲ್ಲ. ನಾನಂತಿರೋದು ವಿ ಶುಡ್ ಡೆಲಿವರ್. ಅವ್ರಿಗೆ ಏನು ಇಷ್ಟ ಆಗೋದು ನನಗೆ ಗೊತ್ತಿಲ್ಲ, ಬಟ್ ವಿ ಶುಡ್ ಡೆಲಿವರ್. ಹಂಗೆ ಹಾಗಂತ ಬಂದಿಲ್ದಿರೋದು ಕೆಟ್ಟ ಪಿಕ್ಚರ್ ಅಂತ ಹೇಳ್ತಿಲ್ಲ. ನಾಳೆ ದಯವಿಟ್ಟು ಯಾರೋ ಕ್ಲಿಕ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬೇಡಿ. ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನ ಒಪ್ಪಿದ್ರೆ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅಂತ ನಾನು ಹೇಳ್ತೀನಿ. ಬಂದಿದ್ದು ಮಾದೇವ ನೋಡ್ತಾ ಇರೋರು ಜನ ಚೆನ್ನಾಗಾಗಿದೆ. ವಿನೋದ್ ಸರ್ಗೆ ಚೆನ್ನಾಗಾಗಿದೆ ಪಿಕ್ಚರ್. ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗಾಗಿದೆ. ಚೂಮಂತರ್ ತುಂಬ ಚೆನ್ನಾಗಾಯಿತು. ಇಲ್ಲ, ನಮ್ಮ ತರುಣ್ ಸರ್ಗೆ ಆಯಿತು, ಶರಣ್ ಸರ್ಗೂ ಆಯಿತು. ಇದು ಆಗಿದೆ ಸರ್. ಬರ್ತಾರೆ, ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು. ನಾವು ಫಾಸ್ಟಾಗಿ ಮಾಡಬೇಕು. ಲಾಸ್ಟ್ ಟೈಮ್ ಥರನೇ ಸೆಕೆಂಡ್ ಹಾಫಲ್ಲಿ ಈ ಸತಿ ತುಂಬ ಪಿಕ್ಚರ್ ಇದೆ. ನಾವೇ ಪ್ರಾಬಬ್ಲಿ ಫಸ್ಟ್ ಪಿಕ್ಚರ್ ಅನ್ಸುತ್ತೆ. ಒಂದು ಇದು KD ಇದೆ, 45 ಇದೆ, ಡೆವಿಲ್ ಇದೆ, ತುಂಬ ಪಿಕ್ಚರ್ ಇದೆ ಸರ್.
ಯುವ ಸರ್ ನಿಮಗೆ. ಸೊ ಇಲ್ಲಿ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸೊ ಇದು ಟೀಸರ್ ಲಾಸ್ಟ್ ಒಂದು ಬರುತ್ತೆ, ಹಸಿ ಕಸ ಮತ್ತು ಒಣ ಕಸನ್ನು ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನ ಆ ಥೀಮ್ ಅದ್ರ ಮೇಲೆ ಹೋಗಂತ ರೂಪಕನ ಅಂದ್ರೆ ಇಡೀ ಇಲ್ಲ ಅಂದ್ರೆ ಸಮಾಜದಲ್ಲಿರುವಂಥ ಕೆಟ್ಟತನ ತೊಡ್ತಾಕ ಬಂದಿರುವಂಥ ಪಾತ್ರನ ಮುತ್ತು ಅಂತ. ಅಂದ್ರೆ ಮುತ್ತು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟ್ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದ್ರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಈ ತರ ತುಂಬಾ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡಬೇಕು ಅಂತ. ಬಟ್ ಕಾರಣಾಂತರದಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ಅದಕ್ಕೆ ಟೀಸರ್ ಶುರುನಲ್ಲಿ ನಾವಿರೋ ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅಂತ. ಆದಷ್ಟು ಆ ಮಗುನ ಕಾಪಾಡ್ಕೊಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದ್ರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸ್ಬೇಕು. ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋ ಥರದ್ದೆಲ್ಲ ಮಾತುಗಳು ಬಂತು, ಆಕ್ಟಿಂಗ್ ಎಲ್ಲ ಇದ್ರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತೇಳಿ? ಮಾಡಿದ್ವಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ಕಿತ್ಕೋತೀನಿ ಅಷ್ಟೇ. ರೋಹಿತ್ ಸರ್, ಇಲ್ಲಿ ಎಕ್ಕ ಅಂದ್ರೆ ಏನು ಅಂದ್ರೆ ಪುನೀತ್ ಸರ್ ಅವ್ರದ್ದು ಒಂದು ಪ್ರೀವಿಯಸ್ ಅಂದ್ರೆ ಚಾಟಿ ಸಿನಿಮಾದಲ್ಲಿ ಟೈಟ್ಲ್ ಇತ್ತು, ಅದಕ್ಕೋಸ್ಕರ ಈ ಎಕ್ಕ ಅಂತ ಟೈಟ್ಲ್ ಇತ್ತು ಮಾಡಿ ನಿಮ್ಮ ಕತೆ ಎಷ್ಟು ಆಕ್ಟ್ ಆಗಿದೆ? ಈಗ ನಿಮ್ಮ ಲೈಫಲ್ಲಿ ನೀವೇ ಎಕ್ಕ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನು ಎಕ್ಕ. ಮೀನ್ಸ್ ಅಂದ್ರೆ ಯು ಆರ್ ದ ಕಿಂಗ್, ಯು ಆರ್ ಅಬೌವ್ ದ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕನೇ. ದಟ್ ಈಸ್ ಆರ್ ಹೀರೋ. ಆ್ಯಂಡ್ ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ. ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ಲ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದ್ದೀವಿ ಅಂತ ನನಗೆ ಅನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇನೆ ಅಲ್ವಾ ಅಂದರೆ ಈಸ್ ವಿನ್ನರ್, ಈ ವಿನ್ಸಸ್. ಈಗ ಅವ್ನ ರೇಸನ್ನ ಓಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತೇವೆ. ಸೊ ಇವಾಗ ನಾನು ಅಂದರೆ ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ. ಎಕ್ಕಗಳು ನಾವು ಅದೇ ಥರ ಇದ್ರಲ್ಲಿ ಅವನ ಎಕ್ಕ. ಡೈರೆಕ್ಟರ್ ಒಂದು ಕಡೆ ಸಾಂಗಲ್ಲಿ ಎಕ್ಕ ಬಳಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾದ್ರು ಸ್ವಲ್ಪ ಆ ನೆನಪನ್ನ ಏನಾದ್ರು ಮರ್ಕಳ್ಸಕ್ಕೆ? ಇಲ್ಲ ಸರ್, ಇಲ್ಲ ಸರ್. ಅಂದರೆ ಏನು ರಿಸೆಂಬ್ಲೆನ್ಸ್, ಅದಕ್ಕೂ ಇದಕ್ಕೂ ನಾವು ಏನು ರಿಸೆಂಬ್ಲೆನ್ಸ್ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮಲ್ಲೂ ನೆನಪಿಸುವಂಥ ಯಾವ ಇದನ್ನು ಮಾಡಿಲ್ಲ. ಬರುತ್ತೆ ಹಾಂ, ಅಂದರ್ ಭಾರತ್ ನಾವು ಇದನ್ನು ಮಾಡ್ತಿದ್ದೀವಿ ಅಂದರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ನಾವೇನೋ ಮಾಡ್ತಾ ಇದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ದು ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿಕೃಷ್ಣ ಅವ್ರದ್ದು ಅಂತ ಯಾಕೆ ಹೇಳ್ತಾ ಇಲ್ಲ? ಯುವ ಇರೋದ್ರಿಂದ ಪುನೀತ್ ಹೇಳ್ತೀವಿ. ಇಷ್ಟು ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗಲ್ಲೂ ಒಂದು ಸೀನ್ ಬರುತ್ತೆ ಅಲ್ಲಿದ್ದಾರೆ. ಅದಕ್ಕೆ ಇಲ್ಲ, ಅದು ನೀವು ಕಥೆಯಲ್ಲಿ ಆ್ಯಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವ್ರ ಗೆಟಪ್ಪಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಆದ್ರೂ ಕೂಡ ಆನಂದ್ ಆಡಿಯೋಗೆ ಟೈಅಪ್ ಆಗಿದ್ದಾರೆ. ಏನು ಸ್ಟ್ರಾಟಜಿ ಆಯ್ತಾ? ಅವ್ರದ್ದು ಆಡಿಯೋ ಇತ್ತು, ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ಸ್ ಅವರು ಒಳ್ಳೆ ಪ್ರೈಸ್ ಕೊಟ್ಟರು. ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ. ನಾವು ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡೋದು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿದ್ವಿ. ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರು ಕೊಟ್ಟಿದ್ದು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ. ಇನ್ಫ್ಯಾಕ್ಟ್ ಪೂಜೆ ಆಗಿದ್ದು ನೆಕ್ಸ್ಟ್ ಡೇನೇ ಅದರದ್ದು ಇದಾಗಿ ಡೀಲ್ ಆಗಿ ಬಿಸ್ನೆಸ್ ಡೀಲ್ ಆಗಿ. ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನಲ್ಲಿ ರೋಹಿತ್ ಅವರಾಗಲಿ, ಯುವ ಅವರಾಗಲಿ, ಚರಣ್, ಎವ್ರಿ ಒಂದು ಕಾಂಬಿನೇಷನಲ್ಲಿ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ. ಆಮೇಲೆ ಅವರು ಎಕ್ಕನ್ನು ತೆಗೆದು 2 ಸಾಂಗ್ ನೀವೇ ನೋಡಿದ್ರೆ ಎಕ್ಕನ್ನು ತೆಗೆದು ವರ್ಕೌಟ್ ಆಗಿದೆ ಸರ್ ಟೈಅಪ್ ಬಿಸ್ನೆಸ್ ವೈಸ್? ಎಸ್ ಸರ್, ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀವಿ 3 ಜನ ಜೊತೆ. ಅದೇ ಅಲ್ಲ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದೆ ತಾನೇ 2ನೇ ಪಿಕ್ಚರ್ ಜೊತೆ ಮಾಡ್ತೀವಿ. ಬಿಸ್ನೆಸ್ಗಳು ಆಗ್ತಾ ಇಲ್ಲ ಕನ್ನಡ ಸಿನಿಮಾಗೆ, ಬೇರೆ ಬೇರೆ ಥರದಿಲ್ಲ ಅನ್ನುವಂಥ ವಿಚಾರ ಇರುವಂಥದ್ದು. ಸರ್ ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ಸು ಮೊದಲು ಥರ ಇಲ್ಲ. ಅಂದರೆ ಎಂಟೈರ್ ಇಂಡಸ್ಟ್ರಿ ಆಗಿ ನೋಡೋದು ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ. ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದರೆ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋ ಪಿಕ್ಚರ್ ತೊಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ ಥಿಯೇಟ್ರ್ ಬಂದಿದೆ. ಆ ಥರ ಏನಿಲ್ಲ.
ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್, ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದಿಲ್ಲ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು, ಯಾಕಂದರೆ ಎಲ್ಲರಿಗೂ ನೀಡಿದೆ. ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ, ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್, ದುಡ್ಡು ಮಾಡ್ಕೊಳಕ್ಕೆ ಸರ್. ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತೊಗೋತಾರೆ. ಆ್ಯಂಡ್ 100% ನೀವು ಹೇಳಿದಾಗ ನಾವು ಈ 3 ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನ ನೆಕ್ಸ್ಟ್ ಪಿಕ್ಚರ್ ಮಾಡ್ತಾರೆ. ಈ ಜಾನರ್ನ ಸಿನಿಮಾ ಮೊದಲು ಸರ್, ಈ ಥರದ ಜನರ ಸಿನಿಮಾ ಬಂದಿಲ್ಲ ಸರ್. ಇದು ಕೌಲುದಾರಿಯಿಂದ ಹಿಡಿದು ಸೊ ಆಚಾರ ಅನುಭವವರೆಗೂ ನಾವು ನೋಡಿದ್ರೆ ಈ ಥರದ ಜನರ ಸಿನಿಮಾ ಬಂದಿಲ್ಲ ಸರ್. ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡಿದ್ರೆ PRKದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ. ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ ಟು ಕಂಟೆಂಟ್, ಇದರಲ್ಲೂ ಕಂಟೆಂಟ್ ಇದೆ, ಇಲ್ಲ ಅಂತಲ್ಲ, ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್. ಬಟ್ ಎಸ್, ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ಲ, ಅವ್ರು ಫಸ್ಟ್ ಟೈಮ್ ಅವರು PRKಯಿಂದ. ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾ ನಾವು ಯಾರು ಮಾಡೇ ಇಲ್ಲ. ಸೊ ಏನು ಅವ್ರಿಗೂ ಏನು ಫಸ್ಟ್ ಟೈಮ್ ಏನಲ್ಲ. 30 ದಿನನೇ ಕೇಳಿದೆ ಸರ್, ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದೀರಾ, ಪಕ್ಕ ಬರ್ತೀರಂತ. ಸೊ ನಾವು ಕೇಳ್ದಂಗೆ ರಿಲೀಸ್ ಆಗಿಲ್ಲ ಡೇಟ್ಗೆ. ಪಕ್ಕ ಬಂದ್ವಿ. ಇಲ್ಲ ಸರ್, ಪಕ್ಕಕ್ಕೆ ಬಂದ್ರಿ, ಆ ಡೇಟ್ ಬರಲಿಲ್ಲ, ಪಕ್ಕಕ್ಕೆ ಬಂದ್ರಿ. ಸೊ ಕಾರಣ ಹೇಳಿದ್ರು ಸರ್, ನಮ್ಮ ಮೇಡಮ್ಗೆ ಹೇಳಿದ್ರು, ಶಾರದಾ ಮೇಡಮ್ಗೆ, ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್, ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ. ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮಗೆ ಸಿಕ್ಕಲಿಲ್ಲ. ಅದು ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು, ಅತುಲ್ ಕುಲಕರ್ಣಿ ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ. ಆಮೇಲೆ ತಾರಾ ಬಡ್ಗ ಬಗ್ಗೆ ಮಾತಾಡಬೇಕು ಇದರಲ್ಲಿ. ಅತುಲ್ ಕುಲಕರ್ಣಿ ಆಗಲಿ, ಸಂಪದ, ಈ 3 ಜನ ಇವರು ಲೀಡ್ ಬಿಟ್ಟು, ಅತುಲ್, ಆದಿತ್ಯ ಅವರು, ಜಾಲಿ ಜಾಕ್, ಸಾಧು ಕೋಕಿಲ, ಪುನೀತ್ ರುದ್ರನಾಥ್, ಡಾಕ್ಟರ್ ಸೂರಿ, ಹರಿಣಿ, ಶ್ರುತಿ ಮೇಡಮ್, ಶ್ರುತಿ ಮೇಡಮ್ ಮಾಡಿದ್ದಾರೆ. ತುಂಬ ಜನ, ಒಂದು ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ, ಪೂರ್ಣಚಂದ್ರ ಮೈಸೂರು ಇದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತು ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು. ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ನಾನು ತುಂಬ ಜನ ಇದ್ದಾರೆ. ತಾರಾಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ. ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋಷ್ಟೇ ಒಂದು. ಇನ್ನೊಂದು ಅಗೇನ್ ನಮಗೆ ಬ್ಲೇಮ್ ಅಂತಂದರೆ ಐ ಥಿಂಕ್ ಆವಾಗ ಪ್ಲ್ಯಾನ್ ಮಾಡೋದು ಕರೆಕ್ಟಾಗಿತ್ತು ಸರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನಾನು ಮಳೆ ನಿಲ್ಲಿಸೋನೇನು ನಾನು ನಿಲ್ಸೋಕೆ ಆಗ್ತಿಲ್ಲ. ಆಗ್ತದೆ ಸರ್, ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಅಲ್ಲ ಹಾಗೇನಿಲ್ಲ, ಮಾತುಕತೆ ನಡೀತಿದೆ, ಎಲ್ಲ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ. ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್. ಐ ಡೋಂಟ್ ನೋ, ಸಿ ಏನೇನೋ ಉಟ್ಕೊಳ್ಳೋದು ಆ ಥರ ಏನು ಹೇಳಿಲ್ಲ ಸರ್. ಸಡನ್ ಆಗಿ ನಿಂತ್ಬಿಟ್ರು. ಓಕೆ, ಮೈಸೂರಲ್ಲಿರೋ ಡಂಪ್ಯಾರ್ಡ್ ಶೂಟ್ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯ್ತು ಈ ಊರಲ್ಲಿ ಎಷ್ಟು ಕಸ ಇದೆ ಅಂತ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ, ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್. ನಾವೆಲ್ಲರೂ ಈ ಚಿಕ್ಕಮಗಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗ ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ. ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ. ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡೋಕೆ ಕಷ್ಟ ಆಗ್ತಿತ್ತು ಅಂದರೆ. ಬಟ್ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಂದ ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳಿದಾಗಲೂ ನಾನು ಅದೇ ಕೇಳಿದೆ, ನಿಮಗೆ ಸ್ಮೆಲ್ ಆಗಿ ನಿಮ್ಗೆ ಕಷ್ಟ ಆಗಲ್ಲ ಅಂತ. ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪದಲ್ಲಿ ಹೋದಾಗ ಒಂಚೂರು ಕೆಂಪು ಬಂದಂಗೆಲ್ಲ ಆಯಿತು. ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ, ಅದೇ ಹೇಳಿದ್ರು, ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಡೀತಾ ಇದೆ, ಏನು ಮಾಡಲೇಬೇಕಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ. ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಆಯಿತು, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಲೈಕ್ ಲಾಸ್ಟ್ ನೀವು ಕೇಳಿದಲ್ಲ, ಈ ಹಸಿ ಕಸ ಒಣ ಕಸವನ್ನು ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ. ಯಾಕಂದರೆ ಅದನ್ನು ಮಾಡೋದು ತುಂಬ ಕಷ್ಟ. ಆ್ಯಂಡ್ ಅದನ್ನು ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬ ಗಮನ ಕೊಡಬೇಕು. ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ. ಆ್ಯಂಡ್ ಆದಷ್ಟು ವೇಸ್ಟ್ ಸೆಗ್ರಿಗೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡಲೇಬೇಕು. ಎಲ್ಲ ಹೇಳ್ತೀನಿ. ಗೊತ್ತು, ಅಲ್ಲಿ
ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯಿತು ಅಂತ ನನಗೂ ಗೊತ್ತಾಯಿತು. ಅಲ್ಲಿ ತುಂಬ ಜನ ಬಂದಿದ್ರು. ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರ ಕಾಲು ಏಟಾಯಿತು. ಇನ್ಫ್ಯಾಕ್ಟ್ ನನಗೆ ನಿಜವಾಗ್ಲೂ ಈ ವಿಷಯನೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು. ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು. ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ಚಿಕ್ಕಪ್ಪನ ಫ್ಯಾನ್ಸು. ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ, ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ. ಏನಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ಆ್ಯಂಡ್ ನಮಗೂ ಯಾರೂ ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವುದೋ ಐ ಥಿಂಕ್ TV9 ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವ್ರು ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು. ತುಂಬ ಖುಷಿ ಆಯಿತು ಅಂತ ಹೇಳಿ. ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ, ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗಬೇಕಂತ ನಮಗೂ ನಿಜ. ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ. ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು. ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಗೊತ್ತು, ನಾನೇ ನೋಡಿದೆ. ಹಿಂದೆ ತಿರುಗಿ ನೋಡಲೇ ಇಲ್ಲ ಅವರು, ಹಂಗೆ ಹೋಗ್ಬಿಟ್ರು. ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸರ್, ನನಗೆ ಸಿನಿಮಾ ಅಂದರೆ ಪ್ರಾಣ, ಸಿನಿಮಾ ಅಂದರೆ ನಮ್ಮ ಕಸಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತಿದ್ದೆ. ಇವತ್ತು ನಂಗೆ ನಿಜವಾಗ್ಲೂ ಬೇಜಾರಾಯಿತು ಅವತ್ತು ನ್ಯೂಸಲ್ಲಿ ಆ ವಿಷಯ ನೋಡಿದಾಗ. ಸಿನಿಮಾ ಯಾಕೆ ಮಾಡಬೇಕು, ಸಿನಿಮಾನ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಖತ್ ಹರ್ಟ್ ಆಯಿತು. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡಬೇಕು ಅಂತ. ಅಂಥ ಸಮಯದಲ್ಲಿ ನಾವೇ ಜನನ ಪ್ರಶ್ನೆ ಮಾಡಬೇಕಾಯ್ತಲ್ಲ ಸಿನಿಮಾನ ಯಾಕೆ ಮಾಡಬೇಕು ಅಂತ. ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್, ತುಂಬ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀವಿ. ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಯೂನಿಟ್ ಅವರಿಂದ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದೆ. ನನಗೆ ಬರೀ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು. ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳಬೇಕು, ಜನರಿಗೂ ನಾವು ಒಳ್ಳೇದನ್ನ ಬಯಸಬೇಕು, ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ. ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಅವರು ಹೇಳ್ದಂಗೆ TV ಚಾನಲ್ ಅಲ್ಲಿ ಯಾಕೆ ಸಿನಿಮಾ ನೋಡಬೇಕು ಅಂತ ಅವರು ನಾವು ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಕಾರಣ ಡಿಕ್ಕಿ ಆಗಿಲ್ಲ, ತಳ್ಳಾಟದಲ್ಲಿ ಅವ್ರು ಒಂಚೂರು ಲೇಡಿ ಅವ್ರಿಗೆ ಏಟಾಗಿದೆ. ಆಮೇಲೆ ಗುರು ಅವರು ಮಾತಾಡೋರು, ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡೋದು ಮಾಡಿದ್ದಾರೆ. ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ. ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕು, ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅಷ್ಟರಲ್ಲೇ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಇಟ್ ವಾಸ್ ಜಸ್ಟ್ ಮೈನರ್. ಹೌದು, ಅಂದರೆ ಮೈನರ್ ಏಟಾಗಿರೋದು ನಿಜ. ಬಟ್ ಅದಕ್ಕೆ ಸಾರಿ ಕೇಳ್ತೀವಿ, ಬಿಕಾಸ್ ಅವ್ರು ಹೇಳಿದ್ರೆ ಬೋನ್ಸರ್ ಕಡೆಯಿಂದ ಸಾರಿ ಕೇಳ್ತೀವಿ. ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಅಷ್ಟೇ. ಡೈರೆಕ್ಟರ್ ಸರ್, ಬೆಂಗಳೂರಿನಲ್ಲಿ ಗಾರ್ಬೇಜ್ ಒಂದು ದೊಡ್ಡ ಮಾಫಿಯಾ ಇದೆ. ಸೊ ಈ ಸಿನಿಮಾದಲ್ಲಿ ಏನಾದರೂ ಗಾರ್ಬೇಜ್ ಮಾಫಿಯಾ ಬಗ್ಗೆ ಏನಾದರೂ ಇಲ್ಲಿ ಪರ್ಕೆ ಬೇರೆ ತೋರಿಸಿದ್ದೀರಾ? ಒಂದು ಎಪಿಸೋಡ್ ಅಂದರೆ ಒಂದು ಅಂಡರ್ ಕರೆಂಟಲ್ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ. ಸೊ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಪರ್ಕೆ ಇಟ್ಕೊಂಡ್ಬರೋದ್ರಲ್ಲ. ಸೊ ಒಂದು ಎಪಿಸೋಡು ಮಾಫಿಯಾ, ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ. ಯಾಕೆಂದರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸಲ್ಲೇ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲೆಲ್ಲಿ ಗಾರ್ಬೇಜ್ ಇದನ್ನು ಮಾಡ್ತಿದ್ದಾರೆ, ಆಟೋಗಳು ನಿಲ್ಲಿಸೋ ಕಡೆ ಹೋಗಿ ಎಲ್ಲನೂ ಆ ಲೊಕೇಶನ್ಸಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರೂ ರಿಸರ್ಚ್ಡ್ ಆ್ಯಂಡ್ ಏನು ನಡೀತಿದೆ ಅನ್ನೋದನ್ನು ಆದಷ್ಟು ರಾ ಆಗಿ ರಸ್ಟಿಕಾಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ದೇರ್ ಇಸ್ ಅನ್ ಎಪಿಸೋಡ್, ಇದರ ಒಂದು ಎಪಿಸೋಡ್ ಹೋಗುತ್ತೆ. ಜುಲೈ 18th ರಿಲೀಸ್ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ನಮಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನು ರಾಜನ್ ಅವ್ರಿಗೆ ಸೌಂಡ್ ಕೊಟ್ಟು ಕಳಿಸಿದ್ದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಅನದರ್ 10-12 days. ರೋಹಿತ್, 3 ಪ್ರೊಡಕ್ಷನ್ ಹೌಸ್ ಜೊತೆಗೆ ಯುವ ಅಂತ ಒಬ್ಬ ಒಂದು ಚಾರ್ಮ್ ಇರುವಂಥ ಪ್ರೆಷರ್ ಇತ್ತ, ಹೇಗೆ ಸಿನಿಮಾ ಮಾಡೋದು? ಹೇಗೆ ಎಲ್ಲ ಫಿಲ್ಮು ಪ್ರೆಷರ್ ಇರುತ್ತೆ ಸರ್. ಆ್ಯಂಡ್ ಸುಳ್ಳು ಹೇಳ್ಬಾರ್ದು, ಅಂದರೆ ಈ ಸಿನಿಮಾ ನನಗೆ ರತ್ನನ್ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು. ಬಟ್ ಅದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನಿಮಾ ಇದು. ಯಾಕೆಂದರೆ ಈ ಪೇಸಲ್ಲಿ ಈ ಒಂದು ಎನರ್ಜಿಲಿ ಮಾಡೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು ಸಿನಿಮಾಗಳಿಗೆ. ಯಾಕೆಂದರೆ ನಾವೇನೇ ಖುಷಿಯಾಗಿಲ್ಲದೆ ಹೋದರೆ ಅದು ನಾವು ಪಾಸ್ ಆನ್ ಮಾಡೋಕ್ಕೆ ಆಗಲ್ಲ. ನಾನು ಆಗಲೇ ಹೇಳಿದಾಗಿದೆ, ನನ್ನ ಎಮೋಷನ್ನೇ ನಿಮಗೆ ಬರ್ತಾ ಇರುತ್ತೆ. ಸೊ ನಾನು ಖುಷಿಯಾಗಿರ್ಬೇಕಲ್ಲ, ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್, ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ. ನನಗೆ ಮೆಂಟಲಿ ಸ್ಟ್ರೈನ್ ಆಗೋದು, ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ.
ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್. ನಮಗೆ ಈ ಸಿನಿಮಾ ಅಂತೂ ನಾವು ಅದು ಹೆಂಗೆ ಹೇಳಿ ನಾನು ಚಾಲೆಂಜ್ ಆಗಿ ತೊಗೊಂಡೇ ಮಾಡೋದು. ಇದು ಮಾಡಲೇಬೇಕು, ಇದೇ ಥರ ಮಾಡಬೇಕು ಅಂತ ಮಾಡೋದು. ರೋಹಿತ್ ಅವರೇ, ಉತ್ತರಾಖಂಡ ಲಾಟ್ ಆಫ್ ಹೈಪ್ ಆಗಿತ್ತು, ಬಟ್ ವಿತ್ ಅಂದರೆ ವೇರಿಯಸ್ ಸೀಸನ್ಸ್. ವಾಟ್ ಇಸ್ ದ ಸ್ಟೇಟಸ್? ವಿಲ್ ಇಟ್ ಟೇಕ್ ಆಫ್ ಆರ್ ಹೇಗೆ? ಡೆಫಿನೆಟ್ಲಿ ಆಫ್ಟರ್ ದಿಸ್. ಆ್ಯಂಡ್ ನಿಂತೋಗಿಲ್ಲ. ಸೊ ಪ್ಲೀಸ್ ಅದೊಂದು ಇದು ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ. ಇಟ್ ವಾಸ್ ಪಾಸ್ಡ್. ಯಾಕೆ ಅಂತ ಅವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಮಗೆ ಇಂಟರ್ನಲಿ ಗೊತ್ತಾಗಿತ್ತು. ಸೊ ವಿ ಹ್ಯಾಡ್ ಟು ಡೂ ಸಮಥಿಂಗ್ ಎಲ್ಸ್ ಆ ಟೈಮಲ್ಲಿ. ಬಟ್ ಸೊ ದಟ್ ವಾಸ್ ದ ಮೇನ್ ರೀಸನ್ ಅಷ್ಟೇ. ನಾವು ಹೇಳೋಕೆ ಆಗ್ತಿರ್ಲಿಲ್ಲ ಆ ರೀಸನ್. ಸೆಪ್ಟೆಂಬರಲ್ಲಿ ನಮ್ಗೆ ಆ್ಯಕ್ಚುಲಿ ವಿಷಯ ಗೊತ್ತಾಗಿತ್ತು ಶಿವಣ್ಣ ಅವ್ರದ್ದು. ನನಗೆ ಅಫ್ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು, ನಮಗೂ ಗೊತ್ತಾಗಿತ್ತು. ಅಕ್ಟೋಬರಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್. ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ, ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ವಿ ವಾಂಟೆಡ್ ಟು ಗಿವ್ ಹಿಮ್ ಆ್ಯಂಪಲ್ ಟೈಮ್. ಇವಾಗಲೂ ನಾವು ಹೋಗ್ಬಿಟ್ಟು ಶಿವಣ್ಣ ಅವ್ರು, ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಖಂಡಲ್ಲಿ, ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಷನ್ ಸೀಕ್ವೆನ್ಸಸ್ ಧನಂಜಯ ಅವ್ರ ಜೊತೆ ಎಲ್ಲ. ಸೊ ಅದಕ್ಕೆ ವಿ ಹ್ಯಾಡ್ ಟು ಗಿವ್ ಹಿಮ್ ಟೈಮ್. we haven't planned it yet because ನಾವು ಶಿವಣ್ಣ ಅವ್ರ ಜೊತೆ ಇದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು then we have to take a call on it. But definitely after this film we are going to work on it. In fact ಇವತ್ತು ಬೆಳಿಗ್ಗೆ ನೆನ್ನೆಯಿಂದ ಅದರ ಬಗ್ಗೆನೂ ಡಿಸ್ಕಷನ್ ನಡೆಯೋಕ್ಕೆ ಶುರು ಆಗಿದೆ. ಸೊ we will definitely take it forward. ಇದು ಈಗ ಅಧ್ಯಯನ ಮಾಡೋ ಸಮಯದಲ್ಲಿ ಮಾರ್ಕೆಟಿಂಗ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ. ಜುಲೈ 5ಕ್ಕೆ ನಮ್ಮ ಎಂಟೈರ್ ಟೀಮ್ ಕಂಪ್ಲೀಟ್ ಕ್ಯಾರಿ ಅಂದರೆ 3 ಜನನು ಸೇರಿದ್ರೆ ಅಂದರೆ ಎಲ್ಲ ಪ್ಲ್ಯಾನ್ ಮಾಡೋದು. ಜುಲೈ 5 ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ. ಲಾಟ್ ಆಫ್ ಜುಲೈ 5ಕ್ಕೆ ಟ್ರೈಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ. ಜುಲೈ 12 ಅಥವಾ 13ಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ, ಪ್ರೀ ರಿಲೀಸ್ ಇವೆಂಟು. ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ಇನ್ನೂ 2 ಸಾಂಗ್ ಇದೆ. ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳ್ದಂಗೆ ಒಂದು ಆದರೆ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್ ಆಮೇಲೆ. ಅಂದರೆ ಕಂಟಿನ್ಯೂಸ್ ಆಗಿ 11th ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ 3 ಮಿಲಿಯನ್ ಆಗಿರ್ಬೇಕೀಗ. 3 ಮಿಲಿಯನ್ನು ಆರ್ಗ್ಯಾನಿಕ್ಕು. ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ, ಬಟ್ ನಾವು ಪುಷ್ ಮಾಡಲಿಲ್ಲ. ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್. ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮ್ಯುಲೇಟಿವ್ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ 75 to 80 ಮಿಲಿಯನ್ ಮೇಲಾಗಿದೆ ರೀಲ್ಸ್ ವ್ಯೂಸ್. ಸೊ ದಟ್ ಈಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ. ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರಲ್ಲಿದೆ. ಡೇಟ್ ಗೊತ್ತಿಲ್ಲ, ಹೆಸರು ಹೇಳ್ತೀನಿ. ಡೇಟ್ ಗೊತ್ತಿಲ್ಲ. ಅಂದರೆ ಸಾಂಗ್ ರೆಡಿ ಇದೆ. ಅಗೇನ್ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರ್ದಿರೋದು ಸಾಂಗು. ರೌಡಿ ರೈಮ್ಸ್. ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಾತಾಡೋದು ಸಾಂಗ್. ಕಂಪ್ಲೀಟ್ ಫನ್ ಸಾಂಗ್. ನಮಗೆ ಅದು ಫನ್ ಅಲ್ಲ, ಒಂಥರ ಕೂಳೆ ಸಾಂಗ್ ಅಂತೀವಲ್ಲ, ಕೂಳೆ ಸಾಂಗ್ ಇರುತ್ತೆ. ಡೇಟ್ ಹೇಳ್ತೀವಿ ಸರ್, ಮೇ ಬಿ ನೋಡೋಣ. ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಜೊತೆ. ಯುವ ರೋಹಿತ್ ಅವರು ಎಲ್ಲರೂ ನಾವು ಟೀಮ್ ಕರ್ಕೊಂಡು ಒಂದು 2-3 ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವ್ರ ಇವೆಂಟ್ಸ್, ನಾಟ್ ಬಿಗ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಕಾಲೇಜ್ ಇವೆಂಟ್ಸ್ ಮಾಡಿದ್ದೀವಿ. ಇನ್ನೂ ಒಂದು 2-3 ಕಾಲೇಜ್ ಇವೆಂಟ್ಸ್ ಇದೆ. ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಇದಾಗಿದೆ. ಬಟ್ ಮೇನ್ ಇದು ಜುಲೈ 5 ಟ್ರೇಲರ್ 12:30. ಈ ಕಥೆನ ಇವರಿಗೆ ಮಾಡಿದ್ದ ಅಥವಾ KR ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ಸ್ ಇದೆ ಅಂತ ಹೇಳಿ ಮಾಡಿದ್ರೆ ಇವರಿಗೆ ಮಾಡಬೇಕಂತ ಆ ಕಡೆ ಏನಾದರೂ ಇಲ್ಲ ಅಥವಾ ಕಥೆ ಇವರಿಗೆ ಮಾಡಿದ್ರೆ ಇಲ್ಲ. ಆ್ಯಕ್ಚುಲಿ ನಾವು ಕಥೆನ ರೆಡಿ ಮಾಡಿಕೊಂಡು ಕಥೆ ಪಿಚ್ ಮಾಡಿದ್ವಿ. ಈ ಥರದ್ದೊಂದು ಕಥೆ ಮಾಡ್ಬೋದಾ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ನಾವು ಡಿಸ್ಕಷನ್ ಬಂದಾಗ ಹಲವಾರು ಆ್ಯಕ್ಟರ್ಸ್ ಆ್ಯಸ್ ಯೂಶಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆ್ಯಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿತ್ತು, ಯುವರಾಜ್ ಕುಮಾರ್ಗೆ ಮಾಡ್ತೀರಾ ನೋಡಿ, ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ವೆನ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ಹಿಮ್. ಇನ್ಫ್ಯಾಕ್ಟ್ ನಾವಿಬ್ಬರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿ ವರ್ ಇನ್ ಟಾಕ್ಸ್. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ. ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಆವಾಗ ನಮ್ಗೆ ಏನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವೋ ಯುವ ಅವರೇ ಪರ್ಫೆಕ್ಟ್ ಅಂತ ಆಗ ಅನಿಸಿದ್ದಕ್ಕೇ ಮಾತಾಡಿದ್ವಿ. ಯಾಕಂದರೆ 2ನೇ ಸಿನಿಮಾ ಫಸ್ಟ್ ಸಿನಿಮಾ ತುಂಬ ಚೇಂಜಸ್ ಇದೆ. ಸೊ ಆ ಕಥೆಯನ್ನು ಅವ್ರಿಗೆ ಮಾಡೋದಕ್ಕೆ ಏನಾದರೂ ಕಥೆ ಇಲ್ಲ, ಕಥೆನ ಚೇಂಜ್ ಆಯ್ತಾ ಅಥವಾ ಹಿಂಗೆ ಮಾಡ್ಬೇಕಂತ ಏನಾದರೂ ಪ್ರೊಡಕ್ಷನ್ ಹಿಂದೆ ಏನಾದರೂ ಇಲ್ಲ. ಸೊ ನಿಮ್ಮದು ಈಗಿನ ಸಿನಿಮಾಗಳು ನೋಡಿ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಸೊ ಈಗ ಆ್ಯಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮಗೆ ಎಷ್ಟು ಚಾಲೆಂಜ್ ಇತ್ತು ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಇವ್ರನ್ನ ನೀವು ನೋಡಿದಾಗ?
ಬರ್ಕೊಂಡಿದ್ದ ಪಾತ್ರಕ್ಕೆ ತಕ್ಕರಾಗಿ ಇವಾಗ ಕಾಣಿಸ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಇದನ್ನು ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು. ಸೊ ಇಟ್ ಈಸ್ ನಾಟ್ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ, ರಕ್ತ ತೋರಿಸ್ತಿದ್ವಿ, ಅವ್ರು ಏನೋ ಇದನ್ನ ಇಟ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ನು ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರಾಕೆಟ್. ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗೂ ನಿಮ್ಗೆ ನಾ ಏನು ಹೇಳಿದ್ದೀನೋ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗೆ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬಂದರು. ಸೊ ದಟ್ ಹೆಲ್ಪ್ ಅಸ್ ನಮಗೂ. ಆ್ಯಂಡ್ ಅಫ್ಕೋರ್ಸ್ ನಾವು ಆನ್ ಸ್ಪಾಟ್ ನಾವು ಏನೇನು ಇದು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಲಕ್ಕಿಲಿ ವಿ ಹ್ಯಾವ್ ಬೀನ್ ಲಕ್ಕಿ ಏನೋ ನಮಗೆ ಚೆನ್ನಾಗಾಗಿದೆ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಭೋಗಣ್ಣ ಅವ್ರ ಪ್ರಶ್ನೆ ಇಲ್ಲಿ ಭೋಗಣ್ಣ ಈಗ ಆಲ್ರೆಡಿ ಸುಮಾರು ಥಿಯೇಟರ್ಗಳು ಮುಚ್ತಾ ಇದ್ದಾರೆ ಅಂತ ಸುದ್ದಿ ಅಂತ ಬರ್ತಾ ಇದೆ. ನೀವು 400ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತು ನಿರ್ಮಾಣ ಮಾಡಿದ್ದೀರಾ? 400 ಅಲ್ಲ, 1000 ಮೇಲೆ. ಓಕೆ, ಆಯಿತು. ಹಾಗೆ 400 ಅಂದ್ರೆ ಅದಕ್ಕೆ ಮಾಡಿದ್ದೀರಾ. ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟರ್ಗಳನ್ನ ಓಪನ್ ಮಾಡಿಸುವಂಥ, ಯಾಕೆ ನಿಮ್ಮಲ್ಲಿ ಹಿಡಿತಾ ಇದೆ ಇನ್ನೂ ಓಪನ್ ಮಾಡಿಸುವಂಥ ಪ್ರಯತ್ನಗಳು? ಈಗ ಸಿನಿಮಾಗಳೇ ಇದ್ದರೆ ಥಿಯೇಟ್ರ್ಗಳು ಓಡಿದ್ರು ಯಾರು ನೋಡ್ತಾರೆ? ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಪಿಕ್ಚರ್ಗಳ ಬಗ್ಗೆ ಜನ ಬರ್ತಾರೆ. ಈಗ ಮಾದೇವ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ಆ ಥರ ಚೆನ್ನಾಗಿರೋ ಸಿನಿಮಾ ಬಂದರೆ ಖಂಡಿತ ಬರ್ತಾರೆ. ನಮ್ಮ ಸಿನಿಮಾದಿಂದಲೇ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ, ಭರವಸೆ ಇಟ್ಕೊಂಡಿದ್ದೀವಿ. ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾ ಇದ್ರಿ, ಇತ್ತೀಚೆಗೆ ಸ್ವಲ್ಪ ಯಾಕೆ ಜಯಣ್ಣ ಭಗವಾನ್ ಎప్పుడు ಸ್ವಲ್ಪ ಸೈಲೆಂಟ್ ಆಗಿದ್ರಿ? ಯಾವ ಹೀರೋಗಳಿದ್ದಾರೆ ಹೇಳಿ ಮಾಡೋಣ. ಹೊಸಬ್ರು ಸಿನಿಮಾ ಮಾಡಿ 3-4 ಸಿನಿಮಾ ಕಳ್ಕೊಂಡಿದ್ದೀವಿ. ಹೊಸಬ್ರು ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ಹೀರೋಗಳಿಲ್ಲ, ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ನೀವು ಹೀರೋಗಳನ್ನ ಹುಟ್ಟಾಕ್ತವ್ರು ಒಂದು ಟೈಮಲ್ಲಿ, ಈಗ ಆ ಕೆಲಸ ಮಾಡ್ಬೋದಲ್ವ ಅಂತ? ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ. ಅಂದರೆ ಕಾರಣ ಏನು ಅಂದರೆ ಹೊಸಬ್ರು ಸಿನಿಮಾ ಜನ ಪ್ರೋತ್ಸಾಹ ಕೊಡ್ತಾರೆ, ಒಳ್ಳೊಳ್ಳೆ ಡೈರೆಕ್ಟ್ರು ಕನ್ನಡ ಇಂಡಸ್ಟ್ರಿ ಬರ್ತಾ ಇಲ್ಲ. ಯಾವ ಹೀರೋಗಳನ್ನೇ ಶತಸಿದ್ಧಮ್ಮಗಳವರು ಹಂಗೆ ಮುಂದುವರ್ಸ್ಲಾಗ್ಬೋದು, ಹೊಸ ಹೀರೋಗಳನ್ನ ಹುಟ್ಟಾಕ್ತಾರೆ ಅಂದ್ರೆ ಇಂಡಸ್ಟ್ರಿ ಒಳ್ಳೇದಾಗುತ್ತಲ್ಲ? ಅಲ್ಲ, ಖಂಡಿತ ಮಾಡೋಣ. ಬಟ್ ಹೀರೋಗಳು ಮುಖ್ಯ ಅಲ್ಲ, ಮುಖ್ಯವಾಗಿ ಡೈರೆಕ್ಟ್ರು ಬರ್ಬೇಕು ಕನ್ನಡ ಇಂಡಸ್ಟ್ರಿಗೆ. ಈಗ ತುರ್ತು ಅರ್ಜೆಂಟಾಗಿ ಬೇಕಾಗಿರೋ ಡೈರೆಕ್ಟ್ರುಗಳು. ಒಳ್ಳೆ ಕಥೆ ಇಟ್ಕೊಂಡು ಮಲಯಾಳಂ ಚೆನ್ನಾಗಿ ಡೈರೆಕ್ಟರ್ ಮಾಡ್ತಾವ್ರೆ, ತಮಿಳ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯಿತು. ಬಿಕಾಸ್ ಆಫ್ ಕಂಟೆಂಟು, ಡೈರೆಕ್ಷನ್ ಚೆನ್ನಾಗಿ ಮಾಡೋದು ಡೈರೆಕ್ಟ್ರು. ನಮ್ಮಲ್ಲ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ ಇವಾಗ, ತುಂಬ ಕಡಿಮೆ ಇದ್ದಾರೆ. ಬಂದರೆ ಖಂಡಿತ ಇಂಡಸ್ಟ್ರಿ ಒಳ್ಳೇದಾಗುತ್ತೆ. ದಯವಿಟ್ಟು ಇದು ಹೀರೋಗಳಿಗೆ ಮುಖ್ಯವಾಗಿ ಡೈರೆಕ್ಟ್ರುಗಳು ಬರಲಿ, ಟೆಕ್ನಿಷಿಯನ್ಸ್ ಬರಲಿ ಅಂತ ನಾನು ಆಶಿಸ್ತೇನೆ. ಸರ್, ನಿಮ್ಮ ಪ್ರೊಡಕ್ಷನ್ ಹೌಸಿಂದ ಒಂದೊಂದು ಸಿನಿಮಾ ಅನೌನ್ಸ್ ಮಾಡಿದಾಗ 2-2 ವರ್ಷ ತಗೊಳುತ್ತೆ. ಇವಾಗ ಸೂರಿದು ಯಾವಾಗ ಅನೌನ್ಸ್ ಮಾಡಿದ್ರೆ ಅದು ನಡೀತಾನೆ ಇದೆ, ಅದೊಂಥರ 5 year ಪ್ರೋಗ್ರಾಮ್ ಥರ. ಅದಾದಮೇಲೆ ಅವರು ಸ್ಟಾರ್ಟ್ ಮಾಡೋದು ಅಂದರೆ ಇಟ್ಸ್ ನಾಟ್ ಪ್ರಾಪರ್ಲಿ ಆರ್ಗನೈಸ್ಡ್ ಅಂತ ಅನಿಸುತ್ತೆ. ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನ ರೂಮರ್ಸ್ ಇದ್ದಿತ್ತು. ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ 30. ಆಯ್ತಾ? ಇಲ್ಲ ಈ ಏಪ್ರಿಲ್ 30 1.5 ತಿಂಗಳು ಆಗಿಲ್ಲ. ಅದು ನೀವು ಬರ್ದಿದ್ದೀರಿ, ನೀವು ಕಂಡಿಡ್ದು ನೀವು ಬರ್ದಿದ್ದೀರ. ಅದೇ ಥರ ಎಲ್ಲರೂ ಬರ್ದಿದ್ರು. ಈಗ ನಾನು ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನು ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ. ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಫಾರ್ ಅಸ್, ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡೋದು. ದರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್ ಆಲ್ಸೋ. ಆಮೇಲೆ ಸೂರಿ ಸರ್ ಜೊತೆ ಸರ್ 5 ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ. ಲೆಟ್ಸ್ ನಾಟ್ ಅದಕ್ಕೆ ಅದೆಲ್ಲ ಮಿಸ್ಲೀಡ್ ಮಾಡೋದು ಬೇಡ. ಮೇಡಮ್ ಅವರ ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ ನಾವು ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ. ಇಲ್ಲ ಹೇಳ್ತೀವಿ, 1 ನಿಮಿಷ ಇಲ್ಲ. ಆಮೇಲೆ ಅದಾದ್ಮೇಲೆ ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾ ಇದ್ರು, ಬ್ಯಾಡ್ ಮ್ಯಾನರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಈಗ ನಾವು ನೆಕ್ಸ್ಟ್ ಡೆಫಿನೆಟ್ಲಿ ಎಸ್ ಇದೆ. ಅದೇ ಇವಾಗಂತೂ ಮಿನಿಮಮ್ 6 ಅಂತ ಇದ್ದೇ ಇದೆ ಸರ್. 6 ಇದೆ. ಸೊ ಸ್ಕೋರ್ ಆಗ್ತಿದ್ದಂಗೆ ಈಗ ಮುಗಿಸೋ ಹಂತದಲ್ಲಿ ಇದ್ದೀನಿ, ಸೆಕೆಂಡ್ ಹಾಫ್. ಸೊ ಇನ್ನೂ ಜಾಸ್ತಿ ಆದರೂ ಆಗ್ಬೋದು. 6 ಮಾಂಟಾಜಸ್ ಸೇರಿ ಎಸ್, ಮಾಂಟಾಜ್ ಸಾಂಗ್ಸ್ ಸೇರಿ. ಆಕ್ಚುಲಿ ಅಂದರೆ ಯೂಶಲಿ ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗಲೂ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಈಸಿ. ಎಲ್ಲರಿಗೆ ರಿಲೇಟಬಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಮಾಡೋಕ್ಕೆ ತುಂಬ ಯಾವಾಗಲೂ ಕಷ್ಟಪಡ್ತೀವಿ.
ಸೊ ಆ ಥರ ಮೈಂಡ್ ಫ್ರೇಮ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಮ್ಯಾಮ್. ಅಂದ್ರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್, ಇಟ್ಸ್ ಜಸ್ಟ್ ನಾಟ್ ಆರ್ಟ್, ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್. ಸೊ ಪ್ರೆಷರ್ ಇದ್ದೇ ಇರುತ್ತೆ ಅಂಡ್ ವಿ ಹ್ಯಾವ್ ಟು ಡೆಲಿವರ್. ಅದಕ್ಕೆ ದೇ ಚೂಸ್ ಅಸ್. ಸೊ ಆ ಥರ ಏನು ಆ ಥರ one of the reasons for the delay of the movie. No. He's not the reason for delay. This news is as good as 5 years Suri sir's project. It's as big a lie as 5 years of Suri. He's not a delay. ಹಂಗಲ್ಲ, ನಾನು ಎರಡು ಹೇಳಿದೆ. ನಾನು ಇದಕ್ಕೆ ಇವ್ರಿಗೂ ಹೇಳಿದೆ, ಯಾರಿಗೆ, ಸುನಿಲ್ಗೂ ಮತ್ತು ನಮ್ಮ ಸತ್ಯಂಗೂ ಹೇಳಿದೆ. ಏನು ಹೇಳಿದ್ದು ಅಂತಂದಿದ್ದು, ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬ ಜನ ಇರೋದ್ರಿಂದ ಅದು ಸಿಗದಾಗ ನಾನು ಮತ್ತೆ ಅವ್ರಿಗೆ ಕೇಳಲೇಬೇಕು. ಎವ್ರಿ ಒನ್ ಆರ್ ಬಿಸಿ. ಅದುಲ್ ಸರ್ ಬಾಂಬೆಲಿ ಬಿಸಿ ಇರ್ತಾರೆ, ಅರುಣ್ ಸಾಗರು ಇದ್ರು, ಅರುಣ್ ಸಾಗರ್ ಡೇಟ್ಸು ಬಿಸಿ ಇತ್ತು. ಹಿ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಆರ್ಟ್ ವರ್ಕ್. ಎಲ್ಲರೂ ಸೇರಿ ಮತ್ತೆ ಡೇಟ್ ಸಿಗ್ತಾರೆ ಅಷ್ಟರಲ್ಲಿ. ಎಸ್, ಹಿ ಗಾಟ್ 2 films. ಅಂದರೆ ನಾನು ಹೇಳಿದ್ದೇನು ಅಂದರೆ November 28th ನಾವು ಡೇಟ್ ಅನೌನ್ಸ್ ಮಾಡಿದಾಗ ಮುಹೂರ್ತದ ದಿನ, I don't think any other film's release date was announced. And our release date announced, he has to work on it. What do you want to hear? Clarity, sir, clarity. What do you want to hear? ಸರ್ ಗೊತ್ತಿಲ್ಲ, ಪರವಾಗಿಲ್ಲ ಬಿಡಿ. ಹೆಗಡೆ ಸರ್ ಹೇಗಿತ್ತು ಕಸರತ್ತು, ಡಬ್ಬೆ ಆಡಿದ ಕೆಲಸ ಮಾಡಿದ್ದು ಹೇಗಿತ್ತು? ಕ್ಯಾಮ್ರಾ ಅವ್ರದ್ದು ಇವ್ರ ಜೊತೆ ಫಸ್ಟ್ ಟೈಮ್ ಅಂತ ಹೇಗಿತ್ತು ಕೆಲಸ? ಅದೇ ಫಸ್ಟ್ ಖುಷಿ ಆಗಿದೆ ಏನಂದ್ರೆ ಜನವರಿಗೆ ಸ್ಟಾರ್ಟ್ ಮಾಡಿದ್ದು, ಇಷ್ಟರೊಳಗಡೆ ಮುಗಿಸಿರೋದು. ಯಾಕಂದ್ರೆ ಹಿಂದಿನ ಸಿನಿಮಾ ಎಲ್ಲ 3 ವರ್ಷ 2 ವರ್ಷ ಮಾಡ್ತಾ ಇದೆ, ಅದೊಂಥರ ಪ್ಯಾಟರ್ನ್ ಆದ್ರೆ ಇದನ್ನ ಮಾಡಿರೋದು. ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕ್. ಅಂದ್ರೆ ನಾನು ರೋಹಿತ್ ಜೊತೆ ಮಾತಾಡ್ಕೊಂಡು ಈಗ ತೆಗಿಬೇಕಾಗ್ತದೆ. ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿ, ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಅದೇ ತರದಲ್ಲಿ ಮಾಡಿದ್ದು. ಡಂಪ್ ಯಾರ್ಡು ತುಂಬಾ ಬೇರೆ ಒಂದು, ಅಂದ್ರೆ ಯೂಸಲಿ ಅದನ್ನ ಸೆಟ್ ಹಾಕ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇದರಲ್ಲಿ ರಿಯಲ್ ಲೊಕೇಶನ್ಗೆ ಹೋಗಿ ಆರ್ಟಿಸ್ಟ್ನೆಲ್ಲ ಅಲ್ಲಿ ಇಟ್ಕೊಂಡು ಮಾಡಿದ್ದು. ಅದು ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿರೋ ಇದು. ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ ಅದು. ಆಮೇಲೆ ವಾರಣಾಸಿ ಎಪಿಸೋಡಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡ್ ಆಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅಷ್ಟೊಂದು ಜನ ಕ್ರೌಡ್, ಜನರ ಮಧ್ಯೆ ಕ್ಯಾಮ್ರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡಿರೋದು. ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ತುಂಬ ಪ್ಲಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಆಯಿತು. ಆರ್ಟಿಸ್ಟ್ ಅಷ್ಟೇ ಅಲ್ಲ, ಡಂಬ್ಯಾಡಲ್ಲೆಲ್ಲ ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸ್ತು ಎಲ್ಲ ಕೆಲಸ ಮಾಡೋಕೆ ಅಷ್ಟೇ ನೀವು ಕೆಲಸ ತೆಗಿಬೇಕಾದ್ರೆ ಮಾಡಲೇಬೇಕಲ್ಲ. ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮೇನ್ ಅಂದ್ರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು. ಯಾಕಂದ್ರೆ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಅದು ಆ ಥರ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಟ್ರೈ ಮಾಡೋಣ ಹೀಗಿರೋದು. ಯಾಕಂದ್ರೆ ಅಷ್ಟು ಡಸ್ಟ್ ಅಂದ್ರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆಕ್ಷನ್ ಒಂದು ನಡೆಯುತ್ತೆ, ಸೀಕ್ವೆನ್ಸು ಈ ಥರ ಜನ ಇರ್ತಾರೆ ಹೀಗಿರುತ್ತೆ ಅಂದ್ರೆ. ಆಮೇಲೆ ಅದು ಒಂದು ಅದರಲ್ಲಿ ಒಂದು ಆರ್ಟಿಸ್ಟಿಕ್ ಆಗಿತ್ತು ಅದು ನೋಡೋಕ್ಕೆ. ದಂಪ್ಯಾಡ್ ಅಂದ್ರೆ ನಾವು ಈಗ ಬೇರೆಯವ್ರು ನೋಡೋದಕ್ಕೂ ನಮ್ಮ ಫ್ರೇಮಲ್ಲಿ ನೋಡೋದಕ್ಕೆ ಒಂದು ಆರ್ಟಿಸ್ಟಿಕ್ ಚೆನ್ನಾಗಿದೆಯಲ್ಲ, ಈ ಥರನೇ ಇರಬೇಕಲ್ಲ ಅಂತ ನನಗೆ ಅದ್ರಲ್ಲಿ ಒಂದು ಫ್ರೇಮ್ ಕಾಣ್ತಾ. Sir, I don't believe in that concept at all. I'm pretty clear about it. A film will go pan-India if it works. ಈ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್, ಇಟ್ ಈಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್, ಬಟ್ ಇಟ್ ಹ್ಯಾಸ್ ಕಮ್ ಟು ಕರ್ನಾಟಕ. ಇಲ್ಲಿಗೆ ಬಂದಿದೆ, ಇಲ್ಲಿ ನಾವು ನೋಡಿದ್ದೀವಿ, ನಾವು ಅದನ್ನು ಗೆಲ್ಲಿಸ್ತಾ ಇದ್ದೀವಿ ಇಲ್ಲಿ ಅಂದರೆ, ದೆನ್ ಡು ವಿ ಕನ್ಸಿಡರ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ನಾಟ್? ದೆನ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ. ಎವ್ರಿ ಫಿಲ್ಮ್ ಇಸ್ ಪ್ಯಾನ್ ಇಂಡಿಯಾ, ಎವ್ರಿ ಫಿಲ್ಮ್ ಇಸ್ ಇಂಟರ್ನ್ಯಾಷನಲ್. ನಾವು ತೊಗೊಂಡು ಹೋಗೋದು ಹೆಂಗೆ ತೊಗೋತಾರೆ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸಿನಿಮಾ ಥಿಯೇಟರ್ ನೋಡೋದು ಹೆಚ್ಚಾಗಿ ಬರೀ ಪಿಕ್ಚರ್ ಬರಲ್ಲೇ ಈ ಥರ ಆಟಗಳು
ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಸ್ಯಾಂಡಲ್ವುಡ್ ಲೆಗಸಿ ನೋಡ್ತಾ ಸಿನಿಮಾ ಇಂಡಸ್ಟ್ರಿ. ಸೊ ಈ ರೀತಿ ಹೋಗುವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇಲ್ಲೊಂದು 3-4 ವರ್ಷ ದೊಡ್ಡ ದೊಡ್ಡ ಹೀರೋಗಳಿಗೆ ಟೈಮ್ ತಗೊಂಡು ಸಿನಿಮಾಗಳನ್ನ 3-4 ವರ್ಷ ಟೈಮ್ ತಗೊಳ್ತಾರೆ, ಹಣ ಬರಲ್ಲ ಅಂತ. ಸೊ ಏನಾದ್ರು ಚೇಂಜಸ್ ಮಾಡಿ ನಮ್ಮ ಮಾತಾಡ್ತಾರೆ. ನೀವುಗಳು ಕೂಡ ಮಲಯಾಳಂ ಸಿನಿಮಾ ಬರ್ತಾ ಇದೆ, ಮಲಯಾಳಂ ಸಿನಿಮಾ ಹೋಗ್ತಾ ಇದೆ, ಮೊನ್ನೆ ಬಂದ ಸಿನಿಮಾ ಕೂಡ ನೀವುಗಳೇ ಮಾತಾಡ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ, ಯಾವ ಸಿನಿಮಾ ತಗೋಬೇಕು ಅನ್ನೋದನ್ನ ಏನಾದ್ರು ದೊಡ್ಡ ದೊಡ್ಡ ಬ್ಯಾನರ್ ನೀವು ಸಿಗೋರು ಬಂದ್ರೆ ಬರೋ ದಿನನೇ ಬಂದು ಅಥವಾ 2 ದಿನಕ್ಕೆ ಬಂದು ಮತ್ತೆ ನಾನು ಯಾವತ್ತು ಸಿನಿಮಾ ಮಾಡೋಣ ಅಂತ ಸೋಷಿಯಲ್ ಮೀಡಿಯಾದ ಪ್ರೊಡ್ಯೂಸರ್ ಅಳಲು ತೊಡ್ಕೊತಾರೆ. ಈ ಮೊನ್ನೆ ಮಾದೇವ ಸಿನಿಮಾದಲ್ಲಿ ಕೂಡ ಅದೇ ಆಗಿತ್ತು. ಅವ್ರು ಬಂದು ಸಿನಿಮಾ ಚೇಂಬರಲ್ಲಿ ಅಳ್ತಾರೆ. ಇತ್ತೀಚೆಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಪರ್ಟಿಕ್ಯುಲರ್ ಇಶ್ಯೂ ಗೊತ್ತಿಲ್ಲ ಸರ್. ಅದೇನಾಗಿದ್ದು ಮಾದೇವ ಚೆನ್ನಾಗಿ ಹೋಗ್ತಿದೆ ಅನ್ನೋದು ಒಂದು ಟೂರಿಸ್ಟ್ ಫ್ಯಾಮಿಲಿ ಆಗಿ ಯಾವುದೇ ಸಿನಿಮಾ ಆಗಲಿ ಚೆನ್ನಾಗಿದ್ದಾಗ ಹೋಗಿ. ಪಪ್ಪಿ ಸಿನಿಮಾ ಯಾರಿಂದ ಮಾಡಿದ್ದು ಆಲ್ಮೋಸ್ಟ್ 50 days ಕಂಪ್ಲೀಟ್ ಆಗಿದೆ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ತುಂಬ ಚೆನ್ನಾಗಿ ಹೋಗ್ತದೆ ಸಿನಿಮಾ, ಚೆನ್ನಾಗಿದ್ರೆ ಹೋಗುತ್ತೆ ಸರ್. ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್ ಈಗ ಚೇಂಬರ್ಗಳಾಗಿರೋದು ಅದ್ರ ಬಗ್ಗೆ ನನಗೆ ಐ ಡೋಂಟ್ ನೋ, ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ನಾನು ಏನಾದರೂ ಮಾತಾಡೋಕ್ಕೆ ಏನು ಆಗಿರೋದು ಅಂತ ನನಗೆ ಪೂರ್ತಿ ಮಾಹಿತಿ, ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರೋಲ್ಲ, ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು ಸರ್. ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ, ನಮ್ಮ ಸಿನಿಮಾಗಳನ್ನ ನಾವು ಸೆಲೆಬ್ರೇಟ್ ಮಾಡಕ್ಕೆ ಶುರು ಮಾಡಬೇಕು ಸರ್. ಒಂದೇ ನಿಮಿಷ, ಐ ಜಸ್ಟ್ ಫಿನಿಶ್ ಇಟ್ ಆಫ್. ಟೂರಿಸ್ಟ್ ಫ್ಯಾಮಿಲಿದ ನಾನು ಹೇಳ್ತಿದ್ದೀನಲ್ಲ, ನಾವು ಬೆರಳಿಕೆಯಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ, ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು. ಇಂಡಸ್ಟ್ರಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. When I say now am I not a part of the industry? I am a part of the industry. Nobody supports you. ಅಲ್ಲ ಯಾಕೆ ಮಾಡಿಲ್ಲ ಮೇಡಮ್? ಸಿ ಆಲ್ ಇಲ್ಲ ಸಿ ಇನ್ ಜನರಲ್ ತಗೊಂಡಾಗ ಎಂತೆಂಥ ಸ್ಟಾರ್ಸ್ ಇನ್ಕ್ಲೂಡಿಂಗ್ ಈ ಮೊನ್ನೆ ಯಾವುದೋ ಒಂದು ಹೆಬ್ಬುಲಿ ಕಟ್ ಸಿನಿಮಾದು ಟ್ರೇಲರ್ ಇದಕ್ಕೆ ಸುದೀಪ್ ಸರ್ ಟ್ವೀಟೆಡ್ ಟ್ರೇಲರ್ ಬಗ್ಗೆ. ನಾನು ಇನ್ ಜನರಲ್ ಅಂದ್ರೂ ಅವರು ಎಲ್ಲರೂ ಬರ್ತಾರಲ್ವಾ? ಇಲ್ಲ, ಈ ಶಾಕಾಹಾರಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಅಲ್ಲಲ್ಲ ಆಗಿದೆ ಈಗ, ಅಲ್ಲಲ್ಲ ಹೇಳ್ತೀನಿ ಈಗ ಪಪ್ಪಿ ಸಿನಿಮಾನ ಅಲ್ಲಲ್ಲ ಮಾಡಿದೆ. ಪಪ್ಪಿ ಸಿನಿಮಾ ಇಲ್ಲಲ್ಲ ಓಕೆ ಒಂದು ನಿಮಿಷ. ಅಕಸ್ಮಾತ್ ಆಗಿ ಇದೆ ಅಂತ ಇದ್ರು ಇನ್ ಮುಂದೆ ಆಗೋದ್ ಬೇಡ, ಎಲ್ಲರೂ ಸೇರ್ಕೊಂಡು ಎಲ್ಲಾ ಸಿನಿಮಾ ಸಪೋರ್ಟ್. ಈಗ ಧ್ರುವ ಸರ್ಜಾ ಸರ್ ಇಲ್ಲ ನಾನು ಹೇಳ್ತೇನೆ, ಧ್ರುವ ಸರ್ ಹಿ ಪ್ರೆಸೆಂಟೆಡ್ ಪಪ್ಪಿ. ಸತೀಶ್ ಅವರು ಹೆಬ್ಬುಲಿ ಕಟ್ ಪ್ರೆಸೆಂಟ್ ಮಾಡಿದ್ರು. ಸುದೀಪ್ ಸರ್ ಎಷ್ಟು ಪಿಕ್ಚರ್ ಬಗ್ಗೆ ಟ್ವೀಟ್ ಮಾಡಿಲ್ಲ, ಎಷ್ಟು ಪಿಕ್ಚರ್ ಬಗ್ಗೆ ನೋಟ್ ಬರ್ದಿಲ್ಲ. ನಾನು ಹೇಳ್ತಿರೋದು ಸಪೋರ್ಟ್ ಅಲ್ಲಲ್ಲ, ಒಬ್ಬೊಬ್ರಿಗೂ ನಾನು ಹೇಳ್ತೀನಿ. ಅಲ್ಲಲ್ಲ ವೇಟ್ ಒನ್ ಮಿನಿಟ್, ಎಲ್ಲರ ಬಗ್ಗೆನೂ ನಾನು ಹೇಳ್ತೀನಿ. ಯಾರು ಶಿವಣ್ಣ ಎಷ್ಟು ಸಿನಿಮಾ ಬಂದು ನೋಡಿಲ್ಲ ಪಿಕ್ಚರ್. ಪಪ್ಪಿ ಸಿನಿಮಾ ಬಂದು ನೋಡ್ರಿ, ನಾನು ಹೇಳ್ತಾರೆ ಎಷ್ಟು ಸಿನಿಮಾ ಶಿವಣ್ಣ ಬಂದು ನೋಡಿಲ್ಲ, ಎಷ್ಟು ಆಡಿಯೋ ರಿಲೀಸ್ ಮಾಡಿಲ್ಲ. ಸಪೋರ್ಟ್ ಯಾವ ರೀತಿಯಲ್ಲಿ ಗೊತ್ತಿಲ್ಲ. ನಾನು ರೋಹಿತ್ ಅವ್ರು ಹೇಳ್ದಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಸಪೋರ್ಟ್ ಅಲ್ಲ. ನಮ್ಮ ಜನ ನಮ್ಮ ಸಪೋರ್ಟ್ ಮಾಡಿದಾಗ ಸಿನಿಮಾ ಯಾಕೆ ಮಾತಾಡ್ತಿಲ್ಲ, ಅದನ್ನೇ ಹೈಲೈಟ್ ಮಾಡಿದಾಗ ಬರುತ್ತೆ. ಮಾಡಿದ್ದಾರೆ ಸರ್, ಕಮ್ಮಿ ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡಿದ ವಿ ಹ್ಯಾವ್ ಆಲ್ವೇಸ್ ಡನ್. ಅವ್ರ ಗಮನಕ್ಕೆ ಬಂದಾಗ, ಅವ್ರಿಗೆ ಇಷ್ಟ ಆದಾಗ ವಿತೌಟ್ ಎನಿ ಹಿಂಡ್ರೆನ್ಸ್ ಮಾಡಿದ್ದಾರೆ ಸರ್. ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾನು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ, ಅವ್ರಿಗೆ ಪ್ರೆಸೆಂಟ್ ಮಾಡ್ತಿಲ್ಲ, ಏನೂ ಮಾಡಿಲ್ಲ, ಬಿಕಾಸ್ ಈ ಲೈಕ್ ದ ಟ್ರೈಲರ್. ಅದೇ ಥರ 100 ಐ ಕ್ಯಾನ್ ಶೋ ಯು ಮೆನಿ ಎಕ್ಸಾಂಪಲ್ಸ್. ಮಂಗಳೂರೇ ಮಾಡಿದ್ದಾರೆ, ಅಂದರೆ ಯುವ ಹೇಳ್ದಂಗೂ ಅಷ್ಟೇ ಮಾಡಿಲ್ಲ ಅಂದರೆ ಲೆಟ್ಸ್ ಆಲ್ ಡೂ ಇಟ್ ಅಷ್ಟೇ. ಅಲ್ಲ ಇನ್ನೂ ಇದೆ ಎಕ್ಸಾಂಪಲ್, ಅಲ್ಲ ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ಅದೇ ಥರ. ಈ ಮುಖಾಂತರ ನೀವು ಹೇಳಿದ್ರಿಂದ ಅವರೆಲ್ಲ ಮಾಡ್ತಾರೆ ಅಂತ ನಾವು ನಂಬಿದ್ವಿ. ಈಗ ನಿಮಗೂ ಅಷ್ಟೇ, ಇನ್ ಕೇಸ್ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿದ್ದಾಗ ದಯವಿಟ್ಟು ನಮ್ಮ ಗಮನಕ್ಕೆ ತರಿಸಿ.
ನಮಗೆ ನಾವೇನು ಅನ್ರೀಚಬಲ್ ಏನಲ್ಲ, ತುಂಬ ರೀಚಬಲ್ ಆಗಿದ್ದೀವಿ. ತರಿಸಿ ನಮ್ಗೆ ಇಷ್ಟ ಆದರೆ 100% ಸಪೋರ್ಟೆಡ್ ಲಾಟ್ ಆಫ್ ನಂಗೆ ಯಾವ ಫೋನ್ ನಂಬರ್ ಎಲ್ಲ ಕೊಡಿ ನನ್ನ ಹತ್ರ. ನಂಬರ್ ಇಲ್ಲ, ಇವಾಗ ಬಂದಾಗ ನಂಬರ್ ತಗೋತೀನಿ, ಆಮೇಲೆ ನೀವು ಫೋನ್ ಮಾಡೋದಲ್ಲ ನಾನೇ ತೆಗಿತೀನಿ. ಇಲ್ಲ ಆ ಥರ ಇಲ್ಲ. ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಸರ್, ಅದು ಒಂಥರದ್ದು ಕಾಂಜಾಯಿಂಗ್ ಟ್ವಿನ್ಸ್ ಥರ. ಥ್ಯಾಂಕ್ ಯು ಸರ್. ಅಲ್ಲಲ್ಲ, ಇಬ್ರು ಹೆಂಗೆ ಗೊತ್ತಾ, ಯೋಗಿ ಹೇಗೆ ಅಂದರೆ ಕೆಲವು ಕೆಲಸ ಈಗ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕಸ್ಟಮರ್ಗೆ ನಮ್ಮಿಬ್ರಿಗೂ ಒಂದು ಕಾಲ ಆಗುತ್ತೆ. ಯಾರು ಕೆಲವು ಕೆಲಸ ಅವ್ರು ಮಾಡ್ತಾರೆ, ಕೆಲವು ಕೆಲಸ ನಾನು ಮಾಡ್ತೀನಿ. ಬಟ್ ಇಬ್ರಿಗೂ ಗೊತ್ತಿರುತ್ತೆ ಏನು ಮಾಡ್ತಾರೆ. ಒಳ್ಳೆ ಕೆಲಸ ಆಗಿರಲಿ ಕೆಟ್ಟ ಕೆಲಸ ಆಗಿರಲಿ ಇಬ್ರಿಗೂ ನಮ್ಗೆ ಗೊತ್ತಿರುತ್ತೆ ಏನು ಯಾರು ಮಾಡ್ತಾರೆ. ಸೊ ನಾನು ಮಾತಾಡಿದ್ರೆ ಯೋಗಿ ಮಾತಾಡ್ದಂಗೆ, ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅಷ್ಟೇ ಇದು. ಬಟ್ ನಿಮಗೆ ಇನ್ಮೇಲೆ ಮಂಗಳವಾರ ಕಾಲ್ ನಮ್ಗೆ ಮಿಸ್ ಮಾಡಲ್ಲ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಲಾಸ್ಟ್ ಆಮೇಲೆ ಜಸ್ಟ್ ಲಾಸ್ಟ್ ಶಾರದಾ ನನಗೆ ಆರಾಮ ಫೋನ್ ಮಾತಾಡಿ ಪ್ಲೀಸ್. ಪಾಪ ಇಬ್ರು ಸಂಜನಾ ಮತ್ತೆ ಸಂಪದ ಅವ್ರಿಗೆ ಏನಾದ್ರು ಕ್ವೆಶನ್ ಕೇಳಿ. ಓಕೆ, ನೀವು ಕೇಳೋ ಕ್ವೆಶ್ಚನ್ ಇವ್ರು ಆನ್ಸರ್ ಮಾಡ್ತಾರೆ. ಆಯ್ತು, ಇವಾಗ ಮಗುನು ನಾನೇ ಮೃಗನು ನಾನೇ ಅಂತ ಇದೆಯಲ್ಲ, ಡು ಯು ಥಿಂಕ್ ಅಂದ್ರೆ ಮಗು ಲೈಕ್ ಇನ್ನೋಸೆನ್ಸ್ ಇರ್ಬೇಕಾ ಅಥವಾ ಮೃಗ ಲೈಕ್ ಟು ಬಿ ಇನ್ ದ ಇಂಡಸ್ಟ್ರಿ, ಲೈಕ್ ಬಿಕಾಸ್ ಲಾಂಗು ಮಚ್ ಅಂದ್ರೆ ಒಳ್ಳೆ ಫಾರ್ಮುಲಾ ಈ ಇಂಡಸ್ಟ್ರಿಗೆ ಬರೋಕ್ಕೆ ಅಂತ, ಅಥವಾ ಯು ಸ್ಟಿಲ್ ವಾಂಟ್ ಟು ಬಿ ಅ ಕ್ಲೀನ್ ಶೇಡ್? ಮನುಷ್ಯ ಅಂದ್ಮೇಲೆ ಎರಡು ಇರ್ಲೇಬೇಕು, ಅಂದ್ರೆ ಅವರ ಡಿಸಿಷನ್ ಅಷ್ಟೇ, ಅವ್ರು ಹೆಂಗ್ ತಗೊಂತಾರೆ. ಓಕೆ, ಹೀರೋಯಿನ್ಸ್ ಕೇಳಕ್ ಹೇಳಿ ಅದು. ಸಂಪದ ಅವ್ರಿಗೆ They should actually talk about the industry. ಇಂಡಸ್ಟ್ರಿ ಇರೋದಕ್ಕೆ ಯಾವ ತರ ಎರಡು ಶೇಡ್ ಫಾರ್ಚುನೇಟ್ಲಿ more about other language movies, so other release ಆಗಿಲ್ಲ, other distribute ಆಗಿಲ್ಲ, ಅದ್ರ ಬಗ್ಗೆ ನಾನು ಯಾರು ಮಾತಾಡ್ತಿಲ್ಲ. ನೀವು ಅದ್ರ ಬಗ್ಗೆ ಕೇಳೋದ್ ಬಿಟ್ಟು ಬೇರೆ ಎಲ್ಲ ಕೇಳಿದ್ರಿ, ಅದಕ್ಕೆ ನಾವು ಬೇರೆ ಮಾತಾಡ್ತೀವಿ.